ನಿಮ್ಮ ಪ್ರಯತ್ನಗಳು ಸಫಲವಾಗುವುದು. ಹಲ್ಲೆಲೂಯಾ. ದೇವರು ನಮಗೆ ಹೊಸ ತಿಂಗಳನ್ನ ನಮಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಒಂದು ನಿರೀಕ್ಷೆಯೊಂದಿಗೆ ಬಂದಿದ್ದೀರಾ, ಹೌದಲ್ವಾ? ನಿರೀಕ್ಷೆಯೊಂದಿಗೆ ಬಂದಿದ್ದೀರಾ, ನಂಬಿಕೆಯಿಂದ ಬಂದಿದ್ದೀರಾ. ಹಲ್ಲೆಲೂಯಾ. ಕೆಲವರು ಉದ್ಯೋಗಕ್ಕಾಗಿ, ಕೆಲವರು ಆರೋಗ್ಯಕ್ಕಾಗಿ, ಕೆಲವರು ಕುಟುಂಬಕ್ಕಾಗಿ, ಕೆಲವರು ಅಭಿವೃದ್ಧಿಗಾಗಿ ಬಂದಿದ್ದೀರಾ. ಹಲ್ಲೆಲೂಯಾ. ಅನೇಕ ಆಸೆಗಳು, ಆಕಾಂಕ್ಷೆಗಳು, ಕಷ್ಟಗಳು, ನಷ್ಟಗಳು, ನೋವಿನಲ್ಲಿ, ನಲಿವಿನಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಹಲ್ಲೆಲೂಯಾ. ಯಾರಿಗೆ ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಕೆಲವೊಂದ್ಸಲ ನಾವು ಯಾರಿಗೂ ಹೇಳಕ್ಕಾಗಲ್ಲ ಅಂತ ನೋವಲ್ಲಿ ನೀವು ಬಂದಿದ್ದೀರಾ. ಆದರೆ ದೇವರು ಆ ಎಲ್ಲ ನೋವುಗಳನ್ನ ತೆಗೆದು, ಏನಕ್ಕೆಲ್ಲ ಈ ವರ್ಷ ಪ್ರಯಾಸ ಪಟ್ಟಿದ್ದೀರೋ, ಈ ತಿಂಗಳು ನೀವು ಪ್ರಯಾಸ ಪಟ್ಟಿದ್ದೀರೋ, ಪ್ರಯತ್ನ ಮಾಡಿದ್ದೀರೋ, ಕಷ್ಟಪಟ್ಟಿದ್ದೀರೋ, ಯಾವುದೆಲ್ಲ ಆಗಿಲ್ವೋ, ಯಾವುದೆಲ್ಲ ಮುಚ್ಚಲ್ಪಟ್ಟಿದೆಯೋ ಅದು ಈ ತಿಂಗಳು ತೆರೆಯುತ್ತೆ. ಈ ತಿಂಗಳು ತೆರೆಯುತ್ತೆ. ಆವಾಗ ಮಾಡಿರುವ ಪ್ರಯತ್ನಗಳು ಈ ತಿಂಗಳು ಸಫಲವಾಗುತ್ತೆ. ಆಮೇನ್ ಆಮೇನ್ ಅನ್ನೋರು ಹೊಂದಿಕೊಳ್ತಾರೆ. ಆಮೇನ್ ಆಮೇನ್. ನಿನ್ನ ಕೆಲಸಕ್ಕಾಗಿ ಪ್ರಯತ್ನ ಮಾಡಿದ್ಯೋ, ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದೀವೋ, ನಿನ್ನ ಮಕ್ಕಳ ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದೀವೋ, ಮನೆ ಕಟ್ಟೋದಕ್ಕಾಗಿ, ಮನೆ ಮಾರೋದಕ್ಕಾಗಿ, ಮನೆ ಓಪನಿಂಗ್ಗಾಗಿ, ಅಥವಾ ಮಕ್ಕಳಿಗಾಗಿ, ಗರ್ಭಫಲಕ್ಕಾಗಿ, ಹಣಕ್ಕಾಗಿ, ಜಮೀನು ವಿಷಯಕ್ಕಾಗಿ ಹಾಗೂ ಪ್ರಮೋಷನ್ಗಾಗಿ, ಸಾಲಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದೆಯೋ, ಅದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಅದು ಈ ತಿಂಗಳು ನೆರವೇರುತ್ತೆ. ಈ ತಿಂಗಳು ನೆರವೇರುತ್ತೆ. ಹಲ್ಲೆಲೂಯಾ. ಯಾವತ್ತೂ ನಮ್ಮ ಪ್ರಯತ್ನಗಳು ವ್ಯರ್ಥವಾಗೋದಿಲ್ಲ. ದೇವರು ಅದನ್ನು ಸಫಲಗೊಳಿಸುತ್ತಾನೆ. ಹಲ್ಲೆಲೂಯಾ. ಒಂದು ವಚನ ನಾವು ನೋಡೋಣ. 2 ಪೂರ್ವಕಾಲ ವೃತ್ತಾಂತ 15:7. ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೊಲ್ಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಆಮೆನ್. ನಿಮ್ಮ ಪ್ರಯತ್ನಗಳು ಸಫಲವಾಗುವು. ಹಲ್ಲೆಲೂಯಾ. ನಿಮ್ಮ ಫಲ ತಪ್ಪೋದಿಲ್ಲ. ಇಷ್ಟು ದಿನ ನೀವು ಕೈಕಾಲುಗಳು ಜೋರು ಬಿದ್ದಿರಬಹುದು, ನಿರಾಶೆ ಆಗಿರಬಹುದು, ಬಲಹೀನರಾಗಿರಬಹುದು, ನೋವಿನಲ್ಲಿರಬಹುದು, ಎದ್ದು ಓಡಾಡೋಕೆ ಆಗ್ತಾ ಇಲ್ಲ, ಯಾವ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಯಾವ ಉತ್ಸಾಹ ಇಲ್ಲ, ಯಾವ ನಿರೀಕ್ಷೆ ಇಲ್ಲ, ಯಾವ ಬಲ ಇಲ್ಲ, ಎಲ್ಲವನ್ನ ಕಳ್ಕೊಂಡಂತ ಸಹೋದರ ಸಹೋದರಿಯರೇ, ಈ ತಿಂಗಳು ನಿಮ್ಮ ಕಾರ್ಯವನ್ನು ದೇವರು ಸಫಲ ಮಾಡ್ತಾರೆ. ಅದಕ್ಕೆ ಕೀರ್ತನೆ ಹೇಳ್ತಾರೆ 90:12 ನಮ್ಮ ಕಾರ್ಯವನ್ನು ಸಫಲಪಡಿಸು, ನಮ್ಮ ಕಾರ್ಯವನ್ನು ಸಫಲಪಡಿಸು ಎಂಬುದಾಗಿ. ಹಲ್ಲೆಲೂಯಾ. ಎಸ್, ದೇವರು ನಮ್ಮ ಕಾರ್ಯಗಳನ್ನು ಸಫಲ ಮಾಡ್ತಾರೆ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ದಿನ ರಾತ್ರಿ ಎಲ್ಲ ಪೇತ್ರನು ಪ್ರಯತ್ನ ಮಾಡ್ದ ಯಾವುದಕ್ಕಾಗಿ? ಮೀನು ಹಿಡಿಯುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಪ್ರಯತ್ನ ಮಾಡ್ದ, ಆದ್ರೆ ತನ್ನ ಬುದ್ಧಿಯಿಂದ, ತನ್ನ ಶಕ್ತಿಯಿಂದ, ತನ್ನ ಜ್ಞಾನದಿಂದ, ಅನೇಕ ವರ್ಷಗಳಿಂದ ನಾನು ಮೀನು ಹಿಡಿಯುವುದರಲ್ಲಿ ಪ್ರವೀಣನು, ನನಗೆ ಗೊತ್ತು, ನಾನು ಹಿಡಿತೇನೆ ಅಂತ ಹೇಳಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ, ತನ್ನ ತೋಳಬಲದಲ್ಲಿ, ತನ್ನ ಭುಜಬಲದಲ್ಲಿ ಮೀನು ಹಿಡಿಯುವುದಕ್ಕೆ ಹೋದರೆ ಮೀನು ಸಿಗುತ್ತಾ? ಹಲ್ಲೆಲೂಯಾ. ಸಿಗಲಿಲ್ಲ. ಒಂದು ಕಾರಣ, ಅಲ್ಲಿ ಯೇಸು ಇಲ್ಲ. ಹಲ್ಲೆಲೂಯಾ. ಎರಡನೇದು, ಅವನ ಬುದ್ಧಿಯಿಂದ, ಅವನ ಶಕ್ತಿಯಿಂದ ಮಾಡಕ್ ಹೋದ. ಈ ಎರಡು ಕೆಲಸದಿಂದ ಅವನಿಗೆ ಮೀನು ಸಿಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನೀವು ಯಾವ ಕೆಲಸ ಮಾಡಿದ್ರು ನಿನ್ನ ಬುದ್ಧಿ, ನಿನ್ನ ಜ್ಞಾನದಿಂದ ಮಾಡಕ್ ಹೋದ್ರೆ ಅದಾಗೋದಿಲ್ಲ. ಹಲ್ಲೆಲೂಯಾ. ಯಾವಾಗಲೂ ದೇವರನ್ನ ಮುಂದಿಟ್ಟುಕೊಂಡು ಮಾಡು. ನಿನ್ನ ತೋಳ್ಬಲ, ನಿನ್ನ ಬುದ್ಧಿ, ನಿನ್ನ ಬಲ ಯಾವುದು ಬರೋದಿಲ್ಲ. ನಿನ್ನ ಎಜುಕೇಶನ್ ಆಗಲಿ, ನಿನ್ನ ಜ್ಞಾನವಾಗಲಿ, ನಿನ್ನ ಕಲಿತವಾಗಲಿ, ನೀನು ಯಾವುದರಲ್ಲಿ ನಿಪುಣರಾಗಿದ್ರು ಕೂಡ ಅದು ಬರೋದಿಲ್ಲ. ಹಲ್ಲೆಲೂಯಾ. ಬುದ್ಧಿ ಇಲ್ಲದವನು ದೇವರ ಮೇಲೆ ನಂಬಿಕೆ ಇಡಬೇಕು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ ಎಂಬುದಾಗಿ ಯೋಹಾನನ ಬರೆದ ಸ್ವಾರ್ಥದಲ್ಲಿ ನಾವು ನೋಡ್ತೇವೆ. ದೇವರನ್ನ ಬಿಟ್ಟು ನಾವು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆಗ ಯೇಸು ಸ್ವಾಮಿ ಮಾರನೇ ದಿನ ಬರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಯಾಕೆ ಏನು ಮೀನು ಸಿಗ್ಲಿಲ್ವಾ? ಇಲ್ಲಪ್ಪ. ಹಾಗಾದ್ರೆ ನಾನು ಹೇಳಿರುವ ಜಾಗಕ್ಕೆ ನಡೆಸ್ಕೊಂಡು ನಡಿ ಅಂತ ಹೇಳುವಾಗ, ಸ್ವಾಮಿ ರಾತ್ರಿ ಎಲ್ಲ ಪ್ರಯತ್ನ ಮಾಡಿದ್ದೇವೆ, ಮೀನು ಸಿಕ್ಕಿಲ್ಲ. ಲೂಕ 5:5-7 ವಚನ, ಏನು ಸಿಗಲಿಲ್ಲ. ಹಾಗಾದ್ರೆ ನಾನು ಹೇಳಿರುವ ಜಾಗಕ್ಕೆ ನೀನು ಬಲೆ ಬೀಸುವುದಾದ್ರೆ ಮೀನು ಸಿಗುತ್ತೆ ಅಂತ ಹೇಳ್ದ. ಹಲ್ಲೆಲೂಯಾ. ಅಲ್ಲಿ ಬಲೆ ಬೀಸಿದಾಗ ರಾಶಿ ಮೀನುಗಳು. ಹಲ್ಲೆಲೂಯಾ. ಇವತ್ತು ನೀವು ಸಾಲಕ್ಕಾಗಲಿ, ಕೆಲಸಕ್ಕಾಗಲಿ, ಮಕ್ಕಳ ಮದುವೆಗಾಗಲಿ, ಮನೆ ಕಟ್ಟೋದಕ್ಕಾಗಲಿ, ಪ್ರಮೋಷನ್ಗಾಗಲಿ, ಎಜುಕೇಶನ್ಗಾಗಲಿ, ಕೆಲಸಕ್ಕಾಗಲಿ, ನಿಮ್ಮ ತೋಳಬಲ, ನೀವು ಓದಿರುವ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಮುಂದೆ ಹೋದ್ರೆ ಆಗೋದಿಲ್ಲ. ಅದರ ಮೇಲೆ ದೇವರ ಕೃಪೆ ಬೇಕು, ಅದರ ಮೇಲೆ ದೇವರ ಹಸ್ತ ಬೇಕು,
ಸ್ವಾಮಿ ಇಲ್ಲದೆ, ಯೇಸುವಿನ ನಾಮ ಇಲ್ಲದೆ, ಯೇಸುವಿನ ಶಕ್ತಿ ಇಲ್ಲದೆ ನಾವು ಯಾವುದನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಿಮ್ಮ ಪ್ರಯತ್ನ ಈ ದಿನಗಳು ಸಫಲವಾಗುತ್ತೆ. ನೀವು ಯೇಸುವನ್ನ ಮುಂದೆ ಇಟ್ಕೊಂಡು ಹೋಗ್ರಿ, ಯೇಸುವಿನ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ರಿ, ಯೇಸುವಿನ ಮೇಲೆ ನಿರೀಕ್ಷೆ ಇಟ್ಕೊಂಡು ಹೋಗ್ರಿ, ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತೆ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಈ ತಿಂಗಳು ನಿನ್ನ ಪ್ರಯತ್ನ ಸಫಲವಾಗುತ್ತೆ ಅಂತ. ಈ ತಿಂಗಳು ನಿನ್ನ ಪ್ರಯತ್ನ ಸಫಲವಾಗುತ್ತೆ. ಹಲ್ಲೆಲೂಯಾ. ಅದನ್ನ ಬಿಟ್ಟು ಈ ತಿಂಗಳು ನೀನು ಮದುವೆ ಆಗ್ತೆ ಅಂತ ಹೇಳಿದ್ರು, ಇದೇ ದೊಡ್ಡ ಶಾಖ ಕೊಟ್ಟು ಬಿಟ್ಟರೆ. ಮೊದಲೇ ಪಾಸ್ಟರ್ ಬೆಳಗ್ಗೆ ಇಲ್ಲಿ ಕರೆದು ಬಿಟ್ಟು ಪ್ರಾರ್ಥನೆ ಮಾಡಿದ್ದಾರಂತ. ಹಲ್ಲೆಲೂಯಾ. ದೇವರು ನಮ್ಮ ಪ್ರಯತ್ನವನ್ನ, ಪ್ರಯಾಸವನ್ನ ನೋಡಿದ್ದಾರೆ. ನಮ್ಮ ಪ್ರಯತ್ನವನ್ನ, ಪ್ರಯಾಸವನ್ನ ನೋಡಿದ್ದಾರೆ. ನೀನು ಅಳೋದನ್ನ ನೋಡಿದ್ದಾರೆ, ನೀನು ಕಷ್ಟ ಪಡೋದನ್ನ ನೋಡಿದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರ ಸಹೋದರಿಯರೇ, ನೀನು ಕಷ್ಟ ಪಡೋದು ಯಾರು ನೋಡಿಲ್ಲ. ನೋಡಿದ್ರು ನೋಡದೇ ಇರೋ ತರ ಇರ್ತಾರೆ. ಎಸ್, ಆದ್ರೆ ನೀನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಬಟ್ ನಿನ್ ಕಷ್ಟ ದೇವರು ನೋಡಿದ್ದಾನೆ. ಹಲ್ಲೆಲೂಯಾ. ನಿನ್ ಕಷ್ಟ ದೇವರು ನೋಡಿದ್ದಾನೆ. ಅದಕ್ಕೆ ನಿನ್ನ ಕಾಲುಗಳು ಜೋರು ಬಿಡದಿರಲಿ, ನಿನ್ನ ಪ್ರಯತ್ನಗಳು ಸಫಲವಾಗುತ್ತದೆ. ದೇವರ ಕಷ್ಟಕ್ಕೆ ನಿನ್ನ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ. ದೇವರು ನಿಮ್ಮ ಉಪವಾಸ ಪ್ರಾರ್ಥನೆ ನೋಡಿದ್ದಾರೆ. ದೇವರು ಇಸ್ರಾಯೇಲರ ಐಗುಪ್ತದಲ್ಲಿ ಕಷ್ಟ ಪಡುವುದನ್ನು ದೇವರು ನೋಡಿದ್ದಾರೆ. ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ಜನರು ನೋಡದೇ ಇರಬಹುದು, ನಿನ್ನ ಸ್ನೇಹಿತರು ನೋಡದೇ ಇರಬಹುದು, ನಿನ್ನ ಕುಟುಂಬ ನೋಡದೇ ಇರಬಹುದು, ಆದ್ರೆ ದೇವರು ನೀನು ನೋಡಿದ್ದಾನೆ. ದೇವರು ನೀನು ನೋಡಿದ್ದಾನೆ. ದೇವರು ನೀನು ನೋಡಿದ್ದಾನೆ. ನೀನು ನಂಬಿಕೆ ಇದ್ರೆ ಆಮೇಲೆ ಹೇಳ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ. ಗಲಾತ್ಯ 6:9 ಒಳ್ಳೆದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ. ಓದ್ರಿ ಯಾರಾದ್ರು ಗಲಾತ್ಯ 6:9. ಆಮೆನ್. ನೀವು ಕುಂದಿ ಹೋಗಬಾರ್ದು. ಕುಂದಿ ಹೋದ್ರೆ ಫಲ ಕೊಯ್ಯಕ್ಕಾಗಲ್ಲ. ಬೇಸರಗೊಳ್ಳದೆ ನಾವು ಒಳ್ಳೆಯದು ಮಾಡೋಣ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಅಯ್ಯೋ ನಾವು ಎಷ್ಟು ಮಾಡಿದ್ದೀವಿ, ಅವ್ರು ಸರಿ ಇಲ್ಲ, ಅದಕ್ಕೆ ಇನ್ನು ಮಾಡೋದು ಬಿಟ್ಟಿದ್ದೀನಿ. ಇಲ್ಲ, ಮಾಡೋದಕ್ಕೆ ಬೇಸರ ಪಡಬೇಡ, ಅದಕ್ಕೆ ಪ್ರತಿಫಲ ಇದೆ. ಹಲ್ಲೆಲೂಯಾ. ಒಬ್ಬ ರೈತ ಬೀಜ ಬಿತ್ತಿದ ದಿನವೇ ಬೆಳೆ ಕೊಯ್ತಾನ? ಅದಕ್ಕೊಂದು ದಿನ ಬರಬೇಕು, ಅದಕ್ಕೊಂದು ಸಮಯ ಇದೆ, ಅದಕ್ಕೊಂದು ಕಾಲ ಇದೆ. ಆ ಕಾಲಘಟ್ಟದಲ್ಲಿ ಬೆಳೆಯನ್ನು ಕೊಯ್ತಾನೆ. ಹಲ್ಲೆಲೂಯಾ. ಒಬ್ಬ ರಕ್ತ ಕುಸುಮ ರೋಗಿ 12 ವರ್ಷದಿಂದ ರೋಗ ಆಕೆಗೆ ರಕ್ತ ಶರೀರದಲ್ಲಿ ಹರಿತಾ ಇದೆ. ಹಲ್ಲೆಲೂಯಾ. ತನ್ನ ಆಸ್ತಿ ಕಳ್ಕೊಂಡಿದ್ದಾಳೆ, ಹಣ ಕಳ್ಕೊಂಡಿದ್ದಾಳೆ, ಎಲ್ಲ ವೈದ್ಯರಿಂದ ಕಷ್ಟಪಟ್ಟಿದ್ದಾಳೆ, ಏನೆಲ್ಲ ಮಾತ್ರೆ ತಿಂದಿದ್ದಾಳೆ, ಔಷಧಿ ತಗೊಂಡಿದ್ದಾಳೆ, ಎಲ್ಲಾ ಕಡೆ ದೇವರುಗಳಿಗೆ ಹೋಗಿದ್ದಾಳೆ, ಎಲ್ಲಾ ಕಡೆ ಡಾಕ್ಟರ್ಗಳಿಗೆ ಹತ್ರ ಹೋಗಿದ್ದಾಳೆ, ಎಲ್ಲಿಯೂ ವಾಸಿ ಆಗಲಿಲ್ಲ. ಆದ್ರೆ ಯೇಸುವಿನ ವಿಷಯವನ್ನ ಕೇಳಿ ಆಕೆ ಎಷ್ಟೇ ಇವತ್ತು ಕಷ್ಟ ಆಗಲಿ, ಏನೇ ಆಗಲಿ, ನಾನು ಯೇಸುವಿನ ಬಳಿಗೆ ಹೋಗಬೇಕಂತ ಹೇಳಿ ಎಲ್ಲರಿಗೂ ಗೊತ್ತಿಲ್ಲದೆ ಒಳಗಡೆ ನುಗ್ಗಿ ಪ್ರಯತ್ನ ಮಾಡಿ, ಆಕೆ ನಡೆಯಕ್ಕೆ ಆಗ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ, ಹೋಗಕ್ ಆಗ್ತಾ ಇಲ್ಲ, ಆದ್ರೂ ಕೂಡ ಎದ್ದು ಪ್ರಯತ್ನ ಮಾಡಿ ಎಲ್ಲರನ್ನ ನೂಕಿ ಒಳಗಡೆ ಹೋಗಿ ಯೇಸುವನ್ನ ಮುಟ್ಟಿದಳು. ಹಲ್ಲೆಲೂಯಾ. ತಕ್ಷಣವೇ ಆಕೆಗೆ ಪ್ರತಿಫಲ ಸಿಕ್ಕಿತು. ಹಲ್ಲೆಲೂಯಾ. ನೀನು ಪ್ರಯಾಸ ಪಟ್ರೆ, ಪ್ರಯತ್ನ ಪಟ್ರೆ ದೇವರು ನಿನ್ನ ಆಶೀರ್ವಾದ ಕೊಟ್ಟೆ ಕೊಡ್ತಾನೆ. ನೀನು ಪ್ರತಿಫಲ ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಅಯ್ಯೋ ನನಗೆ ಹೇಳಕ್ಕಾಗಲ್ಲ ಅಂದ್ರೆ ಹೇಳಕ್ಕಾಗಲ್ಲ, ಸೈತಾನ ಅದನ್ನ ಬಿಡ್ತಾನೆ, ಮಲಗು ಅಂತ. ಹಲ್ಲೆಲೂಯಾ. ನಿನಗೆ ಮಾಡಕ್ಕಾಗಲ್ಲ, ನಾನು ಮಾಡ್ತೀನಿ ಅಂತ ನಿನಗೆ ಮನಸ್ಸು ಬಂದ್ರೆ ನೀನು ಮಾಡ್ತೀಯಾ? ನೀನು ಮಾಡಕ್ಕಾಗಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಜಕ್ಕಾಯನ ಪ್ರಯಾಸವನ್ನು ದೇವರು ನೋಡಿದ್ರು. ಅವನು ಕುಳ್ಳನಾಗಿದ್ದ, ಹೌದಾ? ಹಲ್ಲೆಲೂಯಾ. ಅವನು ಒಂದು ಚಾಲೆಂಜ್, ಇವತ್ತು ಏನಾಗಲಿ ನಾನು ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಅವನು ಕುಳ್ಳನಾಗಿದ್ದಾನೆ, ಆದರೂ ಕೂಡ ಮರ ಹುಡುಕ್ತಾ ಇದ್ದಾನೆ. ಮರ ಹುಡುಕಿ ಬಿಟ್ಟು ಓಡಿ ಹೋಗಿ ಮರ ಹತ್ತಿದ. ಹಲ್ಲೆಲೂಯಾ. ಅವನ ಪ್ರಯತ್ನಕ್ಕೆ ಯೇಸು ಸ್ವಾಮಿ ಪ್ರತಿಫಲ ಕೊಟ್ಟನು. ಹಲ್ಲೆಲೂಯಾ. ಜಕ್ಕಾಯನೇ ಕರ್ತನೆ ಹೇಳಿದ ಬಾ. ಹಲ್ಲೆಲೂಯಾ. ನಿನಗೆ ಆ ಪ್ರಯಾಸ ಇದೆಯಾ? ಆ ಆಸಕ್ತಿ ಇದೆಯಾ? ಯೇಸುವಿನಲ್ಲಿ ಆ ಪ್ರಯಾಸ ಇದೆಯಾ? ಆ ಆಸಕ್ತಿ ಇದೆಯಾ? ಆ ದಾಹ ನಿನಗೆ ಇವತ್ತೇ ಇರುವುದಾದ್ರೆ ಯೇಸು ನಿನ್ನನ್ನು ನೋಡ್ತಾ ಇದ್ದಾನೆ. ಯೇಸು ಆ ದಾಹಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆ ಪ್ರಯತ್ನಕ್ಕೆ ದೇವರು ಮೋಸ ಮಾಡೋದಿಲ್ಲ. ಒಬ್ಬ ಮನುಷ್ಯ
ಮನುಷ್ಯ ನಿನ್ನನ್ನು ಏನೆಲ್ಲ ಕೆಲಸ ಮಾಡಿಸ್ಕೊಂಡು ನೀನೇನು ಮಾಡಿಲ್ಲ ಅಂತ ಹೇಳಿದ್ರೆ, ನಿನ್ನ ಪ್ರಯಾಸಕ್ಕೆ ಅವನು ಸರಿಯಾದ ಸಂಬಳ ಕೊಡದೇ ಇದ್ರೆ ಏನಾಗುತ್ತೆ? ಬೇಸರಿಗೆ ಆಗುತ್ತೆ. ಆದ್ರೆ ದೇವರು ಮೋಸ ಮಾಡೋದಿಲ್ಲ. ನೀನು ಪಟ್ಟ ಪ್ರಯಾಸ, ನೀನು ಮಾಡಿದ ಉಪವಾಸ, ನೀನು ಮಾಡಿದ ಪ್ರಾರ್ಥನೆ, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರು ಫಲ ಕೊಡ್ತಾರೆ. ಹಲ್ಲೆಲೂಯಾ. ಕುರುಡನಾದ ಬಾರ್ತಿಮಾಯನು ಅವನಿಗೆ ಗದರಿಸ್ತಾರೆ, ಸುಮ್ಮನಿರು, ಕೂಗ್ಬೇಡ, ಸುಮ್ಮನಿರು ಅಂತ. ಅನೇಕರು ಇವತ್ತು ಗದರಿಸ್ತಾರೆ, ಏನು ಪ್ರಾರ್ಥನೆ ಮಾಡ್ತೇನೆ ನೀನು ಅಂತ. ಬಾಯಿ ಮುಚ್ಚಬೇಡ, ನೀನು ಕೂಗ್ತಾನೆ ಇರು, ದೇವರನ್ನ ಕೂಗ್ತಾನೆ ಇರು. ಅನೇಕ ಸೈತಾನ ಶಕ್ತಿಗಳು ನಿನ್ನನ್ನು ಮುಚ್ಚಕ್ಕೆ ಬರ್ತದೆ, ನಿನ್ನನ್ನು ಕೆಡಿಸಕ್ಕೆ ಬರ್ತದೆ. ನಿನ್ನ ಪ್ರಾರ್ಥನೆ ಮಾಡಿದ ಹಾಗೆ, ವಾಕ್ಯದಲ್ಲಿ ಬೆಳೆಯಾದ ಹಾಗೆ, ಆತ್ಮಿಕ ಜೀವಿತದಲ್ಲಿ ಹೋಗದ ಹಾಗೆ ಅನೇಕ ಕುತಂತ್ರಗಳು ಸೈತಾನ ಮಾಡ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡ, ನೀನು ಕೂಗ್ತಾನೆ ಇರು. ಬಾರ್ತಿಮಾಯನ ಕೂಗಕ್ಕೆ ಶುರು ಮಾಡಿದವನ ನಿಲ್ಲಿಸಲಿಲ್ಲ. ಅದರಿಂದ ದೇವರು ಅವನಿಗೆ ಕಣ್ಣು ಬರುವಂತೆ ಮಾಡಿದರು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಬೇಡಿಕೊಳ್ಳ್ರಿ, ದೊರೆಯುವುದು, ಹುಡುಕಿರಿ, ಹುಡುಕಬೇಕು, ಸಿಕ್ಕಿದಾಗ ತಟ್ಟಬೇಕು. ಹಲ್ಲೆಲೂಯಾ, ತಟ್ಟಬೇಕು, ಅವಾಗ ದೇವರು ತೆರೀತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. 38 ವರ್ಷದ ರೋಗಿ ಅಲ್ಲೇ ಬಿದ್ದುಕೊಂಡಿದ್ದಾನೆ. ಎಷ್ಟೋ ಪ್ರಯತ್ನ ಮಾಡಿರ್ಬೋದು, 38 ವರ್ಷದಿಂದ ಪ್ರಯತ್ನ ಮಾಡಿರ್ಬೋದು. ಎಲ್ಲಿವರೆಗೂ? ಒಂದು ಹೆಜ್ಜೆ ಇಟ್ಟರೆ ಅಲ್ಲೇ ಇದೆ ಕೊಳಗ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ತಳ್ಳರು ಯಾರಿಲ್ಲ, ಎತ್ತಿ ಇಳಿಸೋರು ಯಾರಿಲ್ಲ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವನದಲ್ಲಿ ಅನೇಕ ವರ್ಷದಿಂದ ಸಂಕಟದಿಂದ, ಸಾಲದಿಂದ, ಬಡತನದಿಂದ, ಕಾಯಿಲೆ ಕಷ್ಟಗಳಿಂದ ಮುಂದೆ ಹೋಗಕ್ ಆಗ್ತಾನೆ ಇಲ್ಲ. ಸ್ಟ್ರಕ್ ಆಗಿದೆ, ಅಲ್ಲೇ ತಳ್ತಾ ಇದೀವಿ, ಹೋಗ್ತಾ ಇಲ್ಲ. ತಳ್ಳುವ ಹಾಗೆ ನಟನೆ ಮಾಡ್ತಾ ಇದೀವಿ, ಆದ್ರೂ ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ಎಲ್ಲ ಫಿನಿಶ್ ಆಯ್ತಂತಾನು ನಟನೆ ಮಾಡ್ತಾ ಇದೀವಿ, ಆಗಿಲ್ಲ. ಹಲ್ಲೆಲೂಯಾ. ಆದ್ರೆ ಯೇಸು ಬರೆದಿದ್ರೆ ನಮ್ಮ ಜೀವನದಲ್ಲಿ ಕೊಳಗದಲ್ಲಿ ಎತ್ತಿ ಯಾರು ಇಳಿಸೋದಿಲ್ಲ. ಹಲ್ಲೆಲೂಯಾ. ಆದ್ರೆ 38 ವರ್ಷದಿಂದ ಅವನು ಪ್ರಯತ್ನ ಮಾಡಿದ್ದಾನೆ, ಆದ್ರೆ ಅವನಿಗೆ ಬಿಡುಗಡೆ ಆಗಿಲ್ಲ. ಆದ್ರೆ ಯೇಸು ಯಾವತ್ತು ಬಂದನೋ 38 ವರ್ಷದಿಂದ ಅವನು ಹೇಳ್ತಾನೆ, ಇದು ಬಹಳ ವರ್ಷದಿಂದ ಆಗಿದೆ ಅಂತ. 38 ವರ್ಷ ಪಟ್ಟ ಪ್ರಯಾಸ, ಪ್ರಯತ್ನ, ನೋವು, ವೇದನೆ, ಸಂಕಟ ಎಲ್ಲ ಯೇಸು ನೋಡಿ ಏನ್ ಹೇಳ್ತಾನೆ, ನಿನಗೆ ಸ್ವಸ್ಥತೆ ಆಗ್ಲಿಕ್ಕೆ ಮನಸ್ಸಿದೆಯಾ? ಹಾಗಾದ್ರೆ ಎದ್ದು ಬಾ ಅಂತ. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ಪ್ರಯತ್ನ ಯಾರು ಮೆಚ್ಚೋದಿಲ್ಲ, ನಿನ್ನ ಪ್ರಯತ್ನಕ್ಕೆ ಯಾರು ಪ್ರತಿಫಲ ಕೊಡೋದಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಒಳ್ಳೆ ಕೆಲಸಕ್ಕೆ, ಒಳ್ಳೆಯವರಿಗೆ, ನೀತಿವಂತರಿಗೆ ಬೆಲೆ ಇಲ್ಲ. ಹಲ್ಲೆಲೂಯಾ. ಸುಳ್ಳು, ಬಾಯಿ ಬಡಿಕೆ, ಬಾಯಿ ಬಾಗ ಮಾತಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ಹೊಗಳೋದು, ಹೊಗಳಿಸ್ಕೊಳ್ಳೋದು, ಇಂಥವರಿಗೆ ಬೆಲೆ ಇರೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಅದನ್ನೆಲ್ಲ ಬಿಟ್ಟು ನಿಮ್ಮ ಪ್ರಯತ್ನವನ್ನ ದೇವರು ನೋಡಿದ್ದಾರೆ. ಆ ದೇವರು ಆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರು ನಿನ್ನನ್ನ ಕಷ್ಟದಿಂದ, ರೋಗದಿಂದ ಬಿಡಿಸೋದಿಲ್ಲ, ಯೇಸು ಬಿಡಿಸ್ತಾರೆ. ನಿನ್ ನಂಬಿಕೆ ಬೇಕು. ಅಯ್ಯೋ, ನಾವು ಎಷ್ಟು ದಿನದಿಂದ ಮಾಡಿ, ಏನ್ ಮಾಡಿದ್ವಿ, ಎಷ್ಟು ದಿನದಿಂದ ಏನ್ ಮಾಡಿದ್ವಿ ಹೇಳಿ ನೋಡೋಣ. 2 ನಿಮಿಷ ಸ್ವಾಮಿ ಬಿಡುಗಡೆ ಮಾಡಂದ್ರೆ ಆಗುತ್ತಾ? ಅದಕ್ಕೆ ತ್ಯಾಗ ಇದೆ, ಪ್ರಯತ್ನ ಇದೆ, ಉಪವಾಸ ಮಾಡಬೇಕು, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಕೂತ್ಕೋಬೇಕು, ಕಣ್ಣೀರು ಇಡಬೇಕು, ವೇದನೆ ಪಡಬೇಕು. ಅವಾಗೆಲ್ಲ ಮಾಡಿದಾಗಲೇ ದೇವರು ತಗೋಂತ ಪ್ರತಿಫಲ ಕೊಡೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಮಾವಿನನ್ನು ಬೇಕು ಅಂತ ಹೇಳ್ಬಿಟ್ಟು ಒಂದು ಕಲ್ ತಗೊಂಡು ಅಂತ ಉಗಿಲ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಬೀಳುತ್ತಾ? ಹಲ್ಲೆಲೂಯಾ. ಏನ್ ಮಾಡ್ತೀರಾ? ಅದಕ್ಕೆ ಇನ್ನೂ 10 ಕಲ್ ಹಾಕ್ತೀರಾ, ಇನ್ನು ಉಗಿತಾನೆ ಇರ್ತೀರಾ, ಅದು ಬೀಳುವವರೆಗೂ ಬಿಡಲ್ಲ. ಯಾಕಂದ್ರೆ ಆ ಮಾವಿನ ನನಗೆ ಬೇಕು. ಹಲ್ಲೆಲೂಯಾ. ಅದು ನಿರಾಸೆ ಆಗೋದಿಲ್ಲ. ಏನಾಗೋದಿಲ್ಲ? ನಿಮ್ಮ ಪ್ರಯತ್ನಕ್ಕೆ ನಿರಾಸೆ ಆಗೋದಿಲ್ಲ. ಹಬಕ್ಕೂಕ 2:3 ಕೂತ ಕಾಲದಲ್ಲಿ ಈಗ ಯಾರಾದ್ರೂ ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ, ನೀನ್ ನಂಬ್ಕೊಂಡು ಕೂತಿರ್ತೀಯ. ಅವನೇನ್ ಮಾಡ್ತಾನೆ, ಸಾರಿ ಬ್ರದರ್, ಇವತ್ತು ಅರ್ಜೆಂಟ್ ಊರಿಗೆ ಹೋಗ್ಬೇಕಾಗಿತ್ತು, ಬಸ್ಸಲ್ಲಿ ಇದೀನಿ ಅಂತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀನ್ ನಂಬ್ಕೊಂಡು ಕೂತಿದ್ ನಿರಾಸೆ ಆಯ್ತು. ಆದ್ರೆ ದೇವ್ರ ಹಂಗಲ್ಲ, ನೀನ್ ನಂಬಿಕೆ ಇಟ್ಟಿದ್ದ ನಿನ್ನ ಕೊಟ್ಟೆ ಕೊಡ್ತಾನೆ. ನಿನಗೆ ತಾಮಸವಾಗುವುದಿಲ್ಲ, ನಿನಗೆ ತಪ್ಪದು, ಮೋಸ ಮಾಡಲ್ಲ. ಯೇಸು ಮೋಸ ಮಾಡಲ್ಲ. ನಿನಗೆ ಬೇಡಿದನ್ನ ಕೊಟ್ಟೆ ಕೊಡ್ತಾನೆ, ನೆರವೇರಿಸ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರತಿಫಲ ಕೊಟ್ಟೆ ಕೊಡ್ತಾನೆ, ನೀನ್ ಕೇಳಿದ್ದನ್ನ ಕೊಡ್ತಾನೆ. ದರ್ಶನ ತನ್ನ ಸಮಯದಲ್ಲಿ ನೆರವೇರ್ತದೆ. ದೇವರು ಮುಂದೇನು ಮಾಡೋದಿಲ್ಲ, ಲೇಟ್ ಆಗಿ ಮಾಡೋದಿಲ್ಲ. ದೇವರ ತಕ್ಕ ಸಮಯದಲ್ಲಿ
ನಿನಗೆ ಯಾವಾಗ ಕೊಡಬೇಕೋ ಅವಾಗ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ 2 ವರ್ಷದ ಮಗುಗೆ ಕಾರ್ ಕೊಡು ಅಂದ್ರೆ ಕೊಡ್ತಾನ? 2 ವರ್ಷದ ಮಗು ಕಾರ್ ಓಡಿಸುತ್ತಾ? ಇಲ್ಲ. ಹಲ್ಲೆಲೂಯ. ನಿನಗೆ ಯಾವಾಗ ನಡೆಯಕ್ ಆಗೋದಿಲ್ವೋ, ಯಾವಾಗ ಗಾಡಿ ಮೇಲೆ ಕೂತ್ಕೊಳಕ್ ಆಗೋದಿಲ್ಲ, ಅವಾಗ ದೇವರು ಕಾರ್ ಕೊಡ್ತಾನೆ. ಹಲ್ಲೆಲೂಯ. ಅಂದ್ರೆ ಅದರ ಅರ್ಥ ಯಾವಾಗ ನಿನಗೆ ಏನು ಬೇಕೋ ಆ ಟೈಮ್ದಲ್ಲಿ ದೇವರು ಕೊಡ್ತಾನೆ. ಆದ್ರೆ ಮೋಸ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ಅಬ್ರಾಹ್ಮನು 25 ವರ್ಷ ಕಾದನು ಆಶೀರ್ವಾದಕ್ಕಾಗಿ. ಬಂತ ಇಲ್ಲ. ಯೇಸಪ್ಪನ ಕಾರ್ಯಗೃಹದಲ್ಲಿ ಅನೇಕ ದಿನಗಳು ಕಾಯಬೇಕಾಯಿತು, ಕಾದನು. ಹಲ್ಲೆಲೂಯ. ದಾವೀದನು ಅಭಿಷೇಕವಾದರೂ ಕೂಡ ಅರಸನಾಗಲಿಲ್ಲ, ಅನೇಕ ವರ್ಷಗಳು ಕಾದನು. ಹಲ್ಲೆಲೂಯ. ದೇವರ ಸಮಯ ಬಂದಾಗ ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ಹಲ್ಲೆಲೂಯ. ದೇವರು ನಿನಗೆ ಮಾಡಬೇಕು, ಕೊಡಬೇಕು ಅಂತ ಬಂತಂದ್ರೆ ಅದನ್ನು ಯಾರು ತಡೆಯಕ್ಕಾಗೋದಿಲ್ಲ. ನಮ್ಮ ಅಪ್ಪ ಬಂದ್ರು ತಡೆಯಕ್ಕಾಗೋದಿಲ್ಲ. ಹಲ್ಲೆಲೂಯ. ನಿನಗೆ ಏನು ಬರಬೇಕು ಅದು ಬಂದೇ ಬರುತ್ತೆ. ಹಲ್ಲೆಲೂಯ. ನಿನಗೇನು ಬರಬೇಕು ಅದು ಬರುತ್ತೆ. ಆದ್ರೆ ನಿನ್ನ ಒಳಗಡೆ ಏನಿರಬೇಕು? ನಂಬಿಕೆ ಇರಬೇಕು, ಪ್ರಾರ್ಥನೆ ಇರಬೇಕು, ಉಪವಾಸ ಇರಬೇಕು. ಅಯ್ಯೋ, ನಾವು ಇಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ಉಪವಾಸ ಮಾಡಿ ಏನು ಪ್ರಯೋಜನ ಅಂತ ತಕ್ಕ ಕಾಲದಲ್ಲಿ ನೀನು ಫಲ ಕೊಯ್ತೀಯ. ಇಂದು ದೇವರು ಹೇಳ್ತಾನೆ, ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದದೆ. ಸಮಯ ಬಂದದೆ. ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವ ತಿಂಗಳು ಜುಲೈ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆ ಇದ್ರೆ ಆಗುತ್ತೆ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಆಗಲ್ಲ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ಆಗಲ್ಲ. ಎಸ್, ಈ ತಿಂಗಳು ದೇವರು ನಮ್ಮ ಪಾಸ್ಟರ್ ಜೊತೆ ಮಾತಾಡಿದ್ದಾರೆ. ನನ್ನ ಪ್ರಯತ್ನ ಏನಿದೆಯೋ ಅದು ಈ ತಿಂಗಳು ನೆರವೇರುತ್ತೆ. ನೀನು ನಂಬುದಾದ್ರೆ ಅದು ಆಗುತ್ತೆ. ಹಲ್ಲೆಲೂಯ. ಕುಷ್ಠರೋಗಿ ಆದ ನಾಮಾನನು ಅವನು ಏನ್ ಹೇಳಿದ? ನೀನು ಬರ ಮುಳುಗು. ಹಲ್ಲೆಲೂಯ. ನೀನ್ ಏನ್ ಮಾಡ್ಬೇಕು? ಮುಳುಗಬೇಕು. ಬಿಡುಗಡೆ ಮಾಡುವ ಕೆಲಸ ಯಾರ್ದು? ಅದ್ಭುತ ಮಾಡುವ ಕೆಲಸ ಯಾರ್ದು? ದೇವರದು. ಹಲ್ಲೆಲೂಯ. ನಿನ್ನ ಕೆಲಸ ಏನು? ಮುಳುಗಬೇಕು. ಹಲ್ಲೆಲೂಯ. ಅವನು ಪ್ರಯತ್ನ ಮಾಡ್ದ. 1 ಸಲ ಮುಳುಗಿದ, 2 ಸಲ ಮುಳುಗಿದ, ಇಲ್ಲ. 3 ಮುಳುಗಿದ, ಇಲ್ಲ. ಇದೆಲ್ಲ ಆಗಲ್ಲ ಬಿಡು ಅಂತಂದ. ಇಲ್ಲ ಸ್ವಾಮಿ, ಇನ್ನೊಂದು 2 ಸಾರಿ ಮುಳುಗು ಅಂತ. ಹಲ್ಲೆಲೂಯ. 7ನೇ ಸಾರಿ ಹೇಳುವಾಗ ಅವನ ಚರ್ಮ ಎಲ್ಲ ಬದಲಾಯಿತು. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಎಷ್ಟು ಸಾರಿ ಪ್ರಯತ್ನ ಮಾಡ್ತಾ ಇದೆಯೋ, 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 10 ವರ್ಷ, ಅದೆಲ್ಲ ದೇವರ ಲೆಕ್ಕದಲ್ಲಿ ಬರೆದಿಟ್ಟಿದ್ದಾನೆ. ಆ ಪ್ರಯಾಸಕ್ಕೆ, ಪ್ರಯತ್ನಕ್ಕೆ ದೇವರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯ. ದಾವೀದನು ಒಂದು ಪ್ರಯತ್ನ ಮಾಡಿದ. ಏನ್ ಮಾಡಿದಂದ್ರೆ, ನಾನು ಯುದ್ಧ ಮಾಡ್ತೀನಿ ಅಂತ. ಹಲ್ಲೆಲೂಯ. ಅವ್ರ ಅಣ್ಣಂದ್ರೆ ಹೇಳಿದ್ರು, ಹೋಗು ಕೆಲಸ ನೋಡೋ ಹೋಗಂತ. ಕುರಿ ಕಾಯದ್ ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಅಂತ. ಹಲ್ಲೆಲೂಯ. ಆದ್ರೆ ಶತ್ರುಗಳು ಯಾರಾದ್ರು? ಶತ್ರುಗಳು ಯಾರು? ಮನೆಯವರೇ. ಸ್ವಂತ ಅಣ್ಣ ತಮ್ಮಂದ್ರೆ ಬಿಡ್ತಾ ಇಲ್ಲ ಯುದ್ಧ ಮಾಡಕ್ಕೆ. ಇನ್ನು ಬೇರೆಯವ್ರಿಗೆ ಹೆಂಗ್ ನಂಬಿಕೆ ಇರುತ್ತೆ ಹಂಗೆ ಎಲ್ಲರ ಮನೆಯಲ್ಲಿ ಸ್ವಂತ ಮನೆಯವರೇ ವೈರಿಗಳು. ನಾನು ಕಾರ್ ತಗೊಳ್ಳಿ ತಮ್ಮ ಅಂದ್ರೆ, ಅಣ್ಣ ತಗೋಬೇಡ ಬಿಡು, ಚೆನ್ನಾಗಿರಲ್ಲ. ಹಲ್ಲೆಲೂಯ. ನಾನೊಂದು ಮನೆ ಕಟ್ಲೆ ತಮ್ಮ ಅಂದ್ರೆ, ಅಣ್ಣ ಬೇಡ ಅನ್ನೋದು. ಹಲ್ಲೆಲೂಯ. ಈ ಜೀವನ ಎಲ್ಲ ಹೋಗ್ಬೇಕು. ದಾವೀದನು ಹೇಳ್ತಾನೆ, ಅಣ್ಣ ನಾನು ಯುದ್ಧ ಮಾಡ್ಲ ಅಂತ. ಹೋಗೋ ಕುರಿ ಕಾಯೋಗಂತ. ಇಲ್ಲಿ ಹೇಳಿದ್ರೆ ಕೆಲಸ ಆಗಲ್ಲ ಅಂತ ಅಲ್ಲಿ ಹೋದ ಅರಸನ ಹತ್ರ. ಅರಸನೇ, ನಾನೊಂದು ಯುದ್ಧ ಮಾಡ್ಬೋದಾ ಅಂತ. ನೀನ್ ಮಾಡ್ತೀಯಾ? ಏನ್ ಗೊತ್ತಾ, ನಾನು ಕುರಿ ಕಾಯುವಾಗ ಸಿಂಹಗಳು ಕರಡಿಗಳನ್ನೆಲ್ಲ ಸೀಳು ಬಿಟ್ಟಿದ್ದೇನೆ. ಹಲ್ಲೆಲೂಯ. ಹೌದಾ? ಹಾಗಾದ್ರೆ ಮಾಡಪ್ಪ, ಏನ್ ಮಾಡ್ತೀಯೋ? ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. 5 ಕಲ್ಲು ತಗೊಂಡ, ಒಂದೇ ಒಂದು ಕಲ್ಲಿಗೆ ಪ್ರಯತ್ನಕ್ಕೆ ಸತ್ತೇ ಹೋದ ಗೋಲಿಯಾತ. ಹಲ್ಲೆಲೂಯ, ಹಲ್ಲೆಲೂಯ. 5 ಕಲ್ಲಲ್ಲಿ 1 ಕಲ್ಲು ಪ್ರತಿಫಲ. ಹಲ್ಲೆಲೂಯ. ನಿನ್ನ ಪ್ರಯತ್ನವನ್ನ ದೇವರು ನೋಡಿದ್ದಾರೆ. ರಾಯರಳು 10 ಇಟ್ರು ಮಕ್ಕಳಿಗಾಗಿ. ಯೆರೆಮೀಯ 31, 15, 16 ಓದು. ಯೆರೆಮೀಯ 31, 15, 16. ರಾಮದಲ್ಲಿ ಬೊಬ್ಬೆಯು ಕೇಳಿಸುತ್ತದೆ, ಗೋಳಾಟವು, ಘೋರರೋದನವು ಉಂಟಾಗಿವೆ. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರ ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಾಳೆ. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಹೀಗೆ ಹೇಳ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದೆ
ಸುರಿಯದಿರಲಿ. ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಹಾ. ಇದು ಯೆಹೋವನ ನುಡಿ. ಆಮೆನ್, ಆಮೆನ್. ಅನೇಕರು ನಿಮ್ಮ ಮಕ್ಕಳಿಗೋಸ್ಕರ ಅಂತಿದ್ದೀರಾ, ಅಳ್ತಾನೂ ಇದ್ದೀರಾ. ಹಲ್ಲೆಲೂಯಾ. ಯಾಕಾದ್ರೂ ನನ್ನ ಮಕ್ಕಳನ್ನ ಕೊಟ್ಟೆ ಸ್ವಾಮಿ, ನಾನು ಅನ್ಕೊಂಡೆ ನನ್ನ ಕನಸು, ನನ್ನ ದರ್ಶನ ಬೇರೆ ಇತ್ತು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ನಾನು ಆಸೆ ಪಟ್ಟೆ, ಆದ್ರೆ ಅವರ ನೋವು ನನಗೆ ನೋಡಕ್ ಆಗ್ತಾ ಇಲ್ಲ. ಯಾಕೆ ನನಗೆ ಮಕ್ಕಳನ್ನ ಕೊಟ್ಟೆ ಅಂತ ಎಷ್ಟೋ ಜನ ಆ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಕಣ್ಣೀರು ಇಡ್ತಾ ಇದ್ದೀರಿ. ಬಟ್ ದೇವರು ರಾಯಲಿಗೆ ಹೇಳಿದ ಹಾಗೆ ನಿನಗೂ ಹೇಳ್ತಾ ಇದ್ದಾನೆ, ನಿನ್ನ ಪ್ರಯಾಸವನ್ನು ದೇವರು ನೋಡಿದ್ದಾನೆ, ನಿನ್ನ ಕಣ್ಣೀರನ್ನು ದೇವರು ನೋಡಿದ್ದಾನೆ. ನಿನ್ನ ಮಕ್ಕಳ ಭವಿಷ್ಯ ದೇವರ ಕೈಗೆ ಒಪ್ಪಿಸ್ಬಿಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಯತ್ನವನ್ನು ದೇವರ ಕೈಗೆ ಒಪ್ಪಿಸು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ನಿನ್ನ ಪ್ರಯತ್ನಕ್ಕೆ ಪ್ರತಿಫಲವನ್ನು ದೇವರೇ ಕೊಡ್ತಾರೆ. ಪ್ರಕಟಣೆ 22:12 ಹೇಳ್ತಾನೆ, ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ದೇವರೇ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಧರ್ಮೋಪದೇಶಕಾಂಡ 28:8 ಹೇಳ್ತದೆ, ನಿನ್ನ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೋ. ಹಲ್ಲೆಲೂಯಾ. ನಿನ್ನ ಪ್ರಯತ್ನಗಳೆಲ್ಲ ಸಫಲವಾಗ್ತದೆ. ಆಗುತ್ತಾ? ಆಗುತ್ತಾ? ನೋಡಿ, ನಿನ್ನ ಪ್ರಯತ್ನ ಸಫಲವಾಗಬೇಕಂದ್ರೆ 1ನೇ ವಚನ ಹೇಳ್ತಾನೆ, ನನ್ನ ವಾಕ್ಯವನ್ನ ಕೇಳಿ ಕೈಕೊಂಡು ನಡೆದರೆ. 8ನೇ ವಚನಕ್ಕೆ ಬಂದಾಗ ನಿನ್ನ ಪ್ರಯತ್ನಗಳೆಲ್ಲ ಸಫಲವಾಗುತ್ತದೆ. ಹಲ್ಲೆಲೂಯಾ. ದೇವರ ಮಾತು ನೀನು ಕೈಕೊಂಡು ನಡೆದ್ರೆ ಆಗುತ್ತೆ. ಹಲ್ಲೆಲೂಯಾ. ಇವ್ರು ಹಂಗಿಲ್ಲ, ಕೆಲಸದಲ್ಲಿ ಹೋದಾಗ ಅವ್ರು ಹೇಳ್ದಂಗೆ ಕೇಳ್ತಾರೆ, ಡಾಕ್ಟರ್ ಹೇಳ್ದಂಗೆ ಕೇಳ್ತಾರೆ, ಆದ್ರೆ ದೇವ್ರು ಹೇಳ್ದಂಗೆ ಕೇಳಲ್ಲ. ಹಲ್ಲೆಲೂಯಾ. ದೇವರ ಮಾತುಗಳು ಈಸಿ ಆಗಿರುತ್ತೆ. ಏನಿಲ್ಲ, ಎದ್ದು ಪ್ರಾರ್ಥನೆ ಮಾಡು, ವಾಕ್ಯ ಓದು, ಆರಾಧನೆ ಮಾಡು, ಇದು ಈಸಿ. ದಿನಕ್ಕೆ 15 ಮಾತ್ರೆ ತಿನ್ನು ಅಂದ್ರೆ ಅದು ಈಸಿ ಅಲ್ಲ. ಹಲ್ಲೆಲೂಯಾ. ಕೆಲಸದಲ್ಲಿ ಹೋದಾಗ ಓನರ್ ಹೇಳ್ತಾರೆ, ಈ ಕೆಲಸ ಮಾಡು, ಆ ಕೆಲಸ ಮಾಡು, ಇಟ್ಟು ಟಾರ್ಗೆಟ್ ನನಗೆ ಕೊಡ್ಬೇಕಂತ. ಅದು ನಾವು ಹಗಲು ರಾತ್ರಿ ನಿದ್ದೆ ಕಾದು ನಾವು ಕೆಲಸ ಮಾಡ್ತೀವಿ, ಯಾಕೆ? ಸಂಬಳ ಬರುತ್ತೆ. ಆದ್ರೆ ನಿನ್ ಜೀವನ ಕಟ್ಟಿ ನಡೆಸ್ತಾ ಇದ್ದಾನಲ್ಲ ದೇವರು, ಆತನ ಹೇಳಿದ ಒಂದು ಮಾತು ನೀನು ಕೇಳಲ್ಲ ಅಂದ್ರೆ ನಿನ್ನ ಪ್ರಯತ್ನಗಳು ಸಫಲವಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಅವನ ಕಾರ್ಯವೆಲ್ಲ ಸಫಲವಾಗುವವು. ಕೀರ್ತನೆ 1ನೇ ಅಧ್ಯಾಯ 2-3 ವಚನ ಓದಿ. ಕೀರ್ತನೆ 1ನೇ ಅಧ್ಯಾಯ 2-3 ವಚನ ಓದಿ. ನಡೆಯದೆ ಪಾಪಾತ್ಮರ ಮಾರ್ಗಗಳಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನೆಷ್ಟೋ ಧನ್ಯನು. ಮುಂದೆ ಹೋದ್ರೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಆ ಮರವು ಆಮೆನ್, ಹಲ್ಲೆಲೂಯಾ. ನೀರು ಹರಿಯುವ ಜಾಗದಲ್ಲಿ ಮರ ಹೆಂಗಿರುತ್ತೆ? ಹಸಿರಾಗಿರುತ್ತೆ. ಅದಕ್ಕೆ ಫಲ ಕೊಡು ಅಂತ ಹೇಳೋದು ಅವಶ್ಯಕತೆ ಇಲ್ಲ, ಅದು ಕೊಡ್ತಾನೆ ಇರುತ್ತೆ. ಹಲ್ಲೆಲೂಯಾ. ನೀನ್ ದೇವರ ಪಕ್ಕದಲ್ಲಿ, ದೇವರ ಜೊತೆ ನಿನ್ನ ಟಚ್ ಆಗಿದ್ದು, ದೇವರ ಸಂಬಂಧದಲ್ಲಿ ನೀನಿದ್ರೆ ನಿನಗೆ ಯಾರು ಫಲ ಕೊಡಂತ ಕೇಳೋದು ಬೇಡ, ಯಾರನ್ನು ಕೈ ಒಡ್ಡೋದು ಬೇಡ. ನಿನ್ನಷ್ಟು ನೀನೇ ಫಲ ಕೊಡ್ತೀಯ. ಯಾಕಂದ್ರೆ ನೀನು ಬೆಳೀತಾ ಇರೋದು ಮನುಷ್ಯರ ನೀರಿನ ಬಳಿಗೆ ಅಲ್ಲ, ಮನುಷ್ಯರ ನೆರಳಿನಲ್ಲಿ ಅಲ್ಲ, ಮನುಷ್ಯರು ಕೊಡುವ ಸಂಬಳದಲ್ಲಿ, ಮನುಷ್ಯರು ಕೊಡುವ ಬಟ್ಟೆಯಲ್ಲಿ, ಮನುಷ್ಯರು ಕೊಡುವ ಊಟದಲ್ಲಿ ನೀನು ಬೆಳೀತಾ ಇಲ್ಲ. ದೇವರು ಕೊಡುವ ಪರಿಶುದ್ಧಾತ್ಮದಲ್ಲಿ ನೀನು ಬೆಳೀತಾ ಇದ್ದೀಯ. ಆ ಫಲ ತಪ್ಪೋದೇ ಇಲ್ಲ. ಹಲ್ಲೆಲೂಯಾ. ಆ ಫಲ ತಾನಾಗೆ ಕೊಡುತ್ತೆ. ಹಲ್ಲೆಲೂಯಾ. ಕೊಡುತ್ತದ ಇಲ್ಲ? ಹಾಗಾದ್ರೆ ದೇವರ ವಾಕ್ಯ 3ನೇ ವಚನ, 3ನೇ ಪಾಯಿಂಟ್ ನೋಡೋಣ. ಪರಿಶುದ್ಧಾತ್ಮನು ನಿಮ್ಮ ಪ್ರಯತ್ನಗಳನ್ನೆಲ್ಲ ಆಶೀರ್ವದಿಸ್ತಾನೆ. ಪರಿಶುದ್ಧಾತ್ಮನು. ಜಕರ್ಯ 4:6 ಓದು. ಜಕರ್ಯ 4:6. ಆಮೆನ್, ಹಲ್ಲೆಲೂಯಾ. ನನ್ನ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ದೇವರ ಆತ್ಮನಿಂದಲೇ. ಹಲ್ಲೆಲೂಯಾ. ನಮ್ಮ ಬುದ್ಧಿಯಿಂದ ಮಾತ್ರವಲ್ಲ, ನಮ್ಮ ಹಣದಿಂದ ಮಾತ್ರವಲ್ಲ, ಪರಿಶುದ್ಧಾತ್ಮನ ಸಹಾಯದಿಂದಲೇ ನಮ್ಮ ಪ್ರಯತ್ನಗಳು ಸಫಲವಾಗುತ್ತೆ. ಅಪೊಸ್ತಲರ ಮೇಲೆ ಪವಿತ್ರ ಆತ್ಮನು ಬಂದಾಗ 120 ಜನ ಇರೋರು 3,000ಕ್ಕೆ ಹೋದ್ರು. ಹಲ್ಲೆಲೂಯಾ. ಆವತ್ತಿರುವ ಪವಿತ್ರ ಆತ್ಮ ಇವತ್ತು ಇದ್ದಾನೆ. ಇದಾನ? ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ,
ನನಗೆಲ್ಲ ಗೊತ್ತು ಅಂತ ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಬೇಡ. ನಿನ್ನ ಬುದ್ಧಿ ಯಾವಾಗ ಬಿದ್ದು ಹೋಗುತ್ತೆ ಗೊತ್ತಿಲ್ಲ. ಅಲ್ಲೇಲೂಯ. ಯಾವಾಗ ಸೈಕೋ ಆಗ್ತೀವಿ ಗೊತ್ತಿಲ್ಲ. ನಮ್ಮ ಬುದ್ಧಿ ಬೇಡ. ಅಲ್ಲೇಲೂಯ. ನಮ್ಮ ಬುದ್ಧಿ, ನಮ್ಮ ಜ್ಞಾನ ಬೇಡ. ಅಲ್ಲೇಲೂಯ. ಅಲ್ಲೇಲೂಯ. ನಿನ್ನ ಎಲ್ಲ ಜ್ಞಾನ ದೇವರಿಗೆ ಹಾಕು. ದೇವರೇ, ನಾನು ಏನು ಅಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲೇಲೂಯ. ಗೋಲ್ಯಾತನನ್ನು ಒಳ್ಳೆ ಬಲವಂತರು, ಬುದ್ಧಿವಂತರು, ಯುದ್ಧ ಶೂರರು ಎಲ್ಲರೂ ಸಾವಿರಾರು ಜನ ಅವನ ಸುತ್ತಲೂ ನಿಂತಿದ್ದಾರೆ. ಒಬ್ಬರಿಗೂ ಸಾಯಿಸಕ್ಕಾಗ್ಲಿಲ್ಲ. ಅಲ್ಲೇಲೂಯ. ಇವನು ಯಾವುದು ತಾಲೀಮ್ ಮಾಡಿಲ್ಲ, ಎಕ್ಸರ್ಸೈಸ್ ಮಾಡಿಲ್ಲ, ಇವನು ಯಾವುದು ಯುದ್ಧನೂ ಮಾಡಿಲ್ಲ. ಅಲ್ಲೇಲೂಯ. ಇವನಿಗೆ ಯುದ್ಧ ಮಾಡೋ ಕವಚ ಹಾಕಿದ್ರು ಇವನಿಗೆ ಸಟ್ಟಾಗ್ತಾ ಇಲ್ಲ. ಅಲ್ಲೇಲೂಯ. ಬೇಡಪ್ಪ, ನನಗೆ ಯಾರು ಬೇಡ, ಒಂದು ಲುಂಗಿ ಒಂದು ಟಾವಲ್ ಸಾಕು ನನಗೆ ಅಂತ. ಅಲ್ಲೇಲೂಯ. 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 ಆದ್ರೆ ಈ ದಾವೀದನು ಕತ್ತಿಯಿಂದಲೋ, ಬರ್ಚಿಯಿಂದಲೋ, ಯಾವುದೋ ಯುದ್ಧದ ಬಟ್ಟೆಗಳಿಂದಲೋ, ಯಾವುದೋ ಬಾಂಬುಗಳಿಂದಲೋ ಶೂಟ್ ಮಾಡಕ್ ಹೋಗ್ಲಿಲ್ಲ. ಅಲ್ಲೇಲೂಯ. ಅವನು ಹೋಗ್ತಾ ಇರೋದು ಯಾರ ನಾಮದಲ್ಲಿ ಗೊತ್ತಾ? ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ದೇವರು ಯೆಶಾಯ 45:2-3 ಹೇಳ್ತಾನೆ, ಮುಚ್ಚಿರುವ ಬಾಗಿಲುಗಳನ್ನು ದೇವರು ತೆರೀತಾನೆ. ಯೆಶಾಯ 45:2-3 ವಚನ. ತಾನು ಅಭಿಷೇಕಿಸಿದ ಆ ಕೊರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನ, ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನ ನನಗೆ ಕೊಡುವೆನು. ಆಮೆನ್. ನಿಮಗೆ ಗೊತ್ತಿಲ್ಲ ನಿಮ್ಮ ಅಪ್ಪನ ಆಸ್ತಿ ಇದೆ ಅಂತ, ನಿಮ್ಮ ತಾತನ ಆಸ್ತಿ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಬಚ್ಚಿಟ್ಟಿದ್ದಾನೆ ದೇವರು. ಅದನ್ನ ದೇವರು ಒಂದಿನ ನೀನು ಕೈ ಕೊಡ್ತಾನೆ. ಯಾವುದೆಲ್ಲ ಮುಚ್ಚಿಟ್ಟಿದ್ದಾರೋ ಅದನ್ನ ದೇವರು ತೆರೀತಾನೆ. ಸೈತಾನ ಯಾವ್ದು ಮುಚ್ಚಿದ್ದಾನೋ ಅದನ್ನ ದೇವರು ತೆರೀತಾನೆ. ಹಲ್ಲೆಲೂಯ. ಈಗ ಯಾವ್ದು ಕಾಣ್ತಾ ಇಲ್ಲ ನಮಗೆ, ಈಗ ಯಾವ್ದು ಕಾಣ್ತಾ ಇಲ್ಲ. ಆದ್ರೆ ದೇವರು ಅದನ್ನ ಒಂದು ದಿನ ಕಾಣುವಂತೆ ಮಾಡ್ತಾನೆ. ಹಲ್ಲೆಲೂಯ. ನಿರೀಕ್ಷೆ ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಾನು ನಿನ್ನ ಮುಂದೆ ಹೋಗ್ತೇನೆ. ಏನ್ ಹೇಳ್ತಾನೆ? ನಾನು ನಿನ್ನ ಮುಂದೆ ಹೋಗ್ತೇನೆ, ಮುಚ್ಚಿದ ಬಾಗಿಲನ್ನ ತೆರೆಯುತ್ತೇನೆ, ನಿಂತಿರುವ ಕೆಲಸಗಳನ್ನ ಶುರು ಮಾಡುತ್ತೇನೆ. ಹಲ್ಲೆಲೂಯ. ಯಾವುದೆಲ್ಲ ಮನೆ ಕಟ್ಟಿರೋ ಅರ್ಧಕ್ಕೆ ಬಿಟ್ಟಿದ್ದೀರೋ ಅದು ಪ್ರಾರಂಭವಾಗುತ್ತೆ. ಕೋರ್ಟ್ ಕೇಸ್ಗಳು ಯಾವ್ದು ನಿಂತಿದೆಯೋ ಅದು ಪ್ರಾರಂಭವಾಗುತ್ತೆ. ಯಾವ ಎಲ್ಲ ಕೆಲಸಗಳು ಹಾಗೆ ನಿಂತುಕೊಂಡಿದ್ದಾವೋ ಈ ತಿಂಗಳು ಅದು ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯ. ಎಲ್ಲಿ ಹಣ ಬರದೆ ಹಾಗೆ ನಿಂತಿದೆಯೋ ಈ ತಿಂಗಳು ಅದು ಬರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಬಟ್ ಬಂದಾಗ ಪಾಸ್ಟರ್ ಹೇಳ್ಬೇಡಿ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ನೋಡಿ, ಲೋಕೇಶ್ ಬಂದ್ರೆ ಹೇಳ್ತಾರೆ ಆಮೇಲೆ ಅಂತ ಕರೆಕ್ಟ್. ಹಲ್ಲೆಲೂಯ. ನಿಂತಿರುವ ಕೆಲಸಗಳು ಶುರುವಾಗೋದು, ಕಳೆದು ಹೋದ ಆಶೀರ್ವಾದಗಳು ಮತ್ತೆ ಮರಳಿ ಬರುತ್ತದೆ. ಹಲ್ಲೆಲೂಯ. ಏನೆಲ್ಲ ಕಳ್ಕೊಂಡಿದ್ದೀರೋ, ಆಸ್ತಿ ಕಳ್ಕೊಂಡಿದ್ದೀರೋ, ಹಣ ಕಳ್ಕೊಂಡಿದ್ದೀರೋ, ಮಾನ ಮರ್ಯಾದೆ ಕಳ್ಕೊಂಡಿದ್ದೀರೋ, ತಂಗಿನ ಕಳ್ಕೊಂಡಿದ್ದೀರೋ, ಅಕ್ಕನ ಕಳ್ಕೊಂಡಿದ್ದೀರೋ, ಅಣ್ಣನ ಕಳ್ಕೊಂಡಿದ್ದೀರೋ, ಮನೆ ಕಳ್ಕೊಂಡಿದ್ದೀರೋ, ಆರೋಗ್ಯ ಕಳ್ಕೊಂಡಿದ್ದೀರೋ, ಅದೆಲ್ಲ ತಿರುಗಿ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಒಬ್ಬ ಬಾಲಕನು 12 ಗಂಟೆ ಈಜ್ತಾ ಇದ್ದ. ಹಲ್ಲೆಲೂಯ. 12 ಗಂಟೆ ಈಜ್ತಾ ಇದ್ದ. ಈಜಿ ಅವನ ಗುರಿ ಮುಟ್ಟಬೇಕು, ಅವನು ಒಂದು ಬಿರುದನ್ನ ಪಡ್ಕೊಳ್ಬೇಕು. ಮೀಡಿಯಾದವ್ರು ಬಂದು ಕೇಳ್ತಾರೆ, ನೀ 12 ಗಂಟೆಗಳ ಕಾಲ ಈಜ್ತಾ ಇದೆಯಲ್ಲ, ನಿನಗೆ ಸ್ಟ್ರೆಂತ್ ಹೆಂಗ್ ಬಂತು? ನೀನು ಯಾವ ತರ ಈಜ್ತಾ ಇದೆ? ಬಿಡದೆ ಈಜ್ಬೇಕು ನೀನು ಸಮುದ್ರದಲ್ಲಿ, ಹೆಂಗ್ ಈಜ್ತಾ ಇದೆಯಪ್ಪ? ಏನಿದೆ ಸೀಕ್ರೆಟ್ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾವೇ ಪಕ್ಕದಲ್ಲಿ ನಾವೇ ತಗೊಂಡು, ನಮ್ಮ ತಂದೆ ನಾವೇ ಇಲ್ಲಿ ಕೂತ್ಕೊಂಡು ನನಗೆ ಆವಾಗ ಗ್ಲೂಕೋಸ್ ಅನ್ನ ಕುಡಿಸ್ತಾ ಇದ್ದಾನೆ. ನನಗೆ ಗ್ಲೂಕೋಸ್ ಅನ್ನ ಕುಡಿಸ್ತಾ ಇದ್ದಾನೆ. ನಾನು ಸೋತು ಹೋದಾಗೆಲ್ಲ ಅವನು ಗ್ಲೂಕೋಸ್ ಕುಡಿಸ್ತಾನೆ, ಅವಾಗ ನನಗೆ ಮತ್ತೆ ಎನರ್ಜಿ ಬರುತ್ತೆ. ಹೀಗೆ ನನ್ನ ನೈಟ್ ಎಲ್ಲ 12 ಗಂಟೆಗಳ ಕಾಲ ನಾನು ಈಸಿ ದಡ ಸೇರಿದೆ ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಅದರ ಅರ್ಥ ನನ್ನ ಪ್ರಿಯರೇ, ನೀನು ಈಸುವುದಕ್ಕೆ, ಗುರಿ ಮುಟ್ಟುವುದಕ್ಕೆ, ಮುಂದೆ ಹೋಗುವುದಕ್ಕೆ, ನಿನಗೆ ಎನರ್ಜಿ ಕೊಡೋದಕ್ಕೆ ಈ ಲೋಕದ ತಂದೆ ಹೋದರೂ ಕೂಡ ದೇವರು ನಿನಗೆ ಆ ಎನರ್ಜಿಯನ್ನು ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ನೀನು ಮುಂದೆ ಹೋಗೋದಕ್ಕೆ ಎನರ್ಜಿ ಆಗ್ತಾ ಇಲ್ಲ, ನಿನಗೆ ಪವರ್ ಸಾಕಾಗ್ತಾ ಇಲ್ಲ, ಆರೋಗ್ಯ ಸಾಕಾಗ್ತಾ ಇಲ್ಲ, ಹಣ ಸಾಕಾಗ್ತಾ ಇಲ್ಲ, ನಿನ್ನ ಕೆಲಸ ಸಾಕಾಗ್ತಾ ಇಲ್ಲ, ಚಿಂತೆ ಮಾಡಬೇಡ. ಈ ಲೋಕದ ತಂದೆ ಹೋದ್ರು ಕೂಡ ಪರಲೋಕದ ತಂದೆ ನಿನ್ ಜೊತೆ ಇದ್ದಾನೆ. ನಿನಗೆ ಎನರ್ಜಿ ಕೊಡ್ತಾನೆ, ನಿನಗೆ ಬಲ ಕೊಡ್ತಾನೆ. ಹಲ್ಲೆಲೂಯ.
ಹಲ್ಲೆಲೂಯ. ಸೋತವನಿಗೆ ತ್ರಾಣವನ್ನ, ನಿರ್ಬಲನಿಗೆ ಬಹುಮಾನವನ್ನ ಕೊಡ್ತಾನೆ. ನೀನು ಸೋತು ಹೋಗಿದ್ದೀಯಾ, ಯಾರು ಬಲ ಕೊಡೋದಿಲ್ಲ, ದೇವರು ಬಲ ಕೊಡ್ತಾನೆ. ಹಲ್ಲೆಲೂಯ. ಐಗುಪ್ತದಲ್ಲಿ ಬರ ಬಂದಾಗ ಐಗುಪ್ತರವರೆಲ್ಲರೂ ಯೇಸಪ್ಪನ ಹತ್ರ ಹೋಗಿ ದುಡ್ಡು ಕೊಟ್ಟು ಆಹಾರ ತಗೊಂಡ್ರು. ಹಲ್ಲೆಲೂಯ. ಅವರ ಆಸ್ತಿಗಳನ್ನೆಲ್ಲ ಮಾರಿ ಆಹಾರ ತಗೊಂಡ್ಕೊಂಡ್ರು, ಅವರ ಒಡವೆಗಳೆಲ್ಲ ಮಾರಿ ಆಹಾರ ಕೊಂಡ್ಕೊಂಡ್ರು. ಆದ್ರೆ ಇಸ್ರಾಯೇಲರು ಐಗುಪ್ತನ ಮನೆಯಲ್ಲೇ ಹೋಗಿ ಯೇಸಪ್ಪನ ಬಳಿಗೆ ಹೋಗಿ ದುಡ್ಡು ಕೊಡದೆ ಆಹಾರ ಬಂಗಾರ ಅವರಿಗೆ ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಆಕಾಶದಿಂದ ಮನ್ನಾ ಇಸ್ರಾಯೇಲರಿಗೆ ಹಣ ಇಲ್ಲದೆ ಬಂತು. ಹಲ್ಲೆಲೂಯ. ಆ ಸಾಕ್ಷಿ ಇವತ್ತು ನಮ್ಮ ಜೀವನದಲ್ಲಿದೆ. ಹಲ್ಲೆಲೂಯ. ನಾವು ಏನು ಕೊಂಡುಕೊಳ್ಳದೆ, ಏನು ತಗೊಳ್ಳದೆ, ದೇವರು ನಿನಗೆ ಏನು ಬೇಕೋ ಅದನ್ನ ನಿನಗೆ ಕೊಡ್ತಾ ಇದ್ದಾನೆ. ಏನು ಬೇಕೋ ನಿನಗೆ ಅದನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲರೂ ದುಡ್ಡು ಕೊಟ್ಟು ಮಾಡ್ಬೋದು, ದುಡ್ಡು ಕೊಟ್ಟು ತಗೊಳ್ಬಹುದು. ನಿನ್ನ ಮಕ್ಕಳ ಮದುವೆಗೋಸ್ಕರ ಚಿಂತೆ ಮಾಡಬೇಡ, ದೇವರು ಅದಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾನೆ. ಜಯ ಕೊಡ್ತಾ ಇದ್ರು. ಯೋಬನು ಕೈ ಹಾಕಿದ ಎಲ್ಲ ಕೆಲಸಗಳು ಸಫಲ ಮಾಡ್ತಾ ಇದ್ರು. ನಿನ್ನ ನೀತಿಗೆ ತಕ್ಕಂತೆ ಪ್ರತಿಫಲ ದೇವರು ಕೊಡ್ತಾರೆ. ನೀನು ಕರೆಕ್ಟ್ ಆಗಿರು, ಸತ್ಯವಾಗಿರು, ಸತ್ಯವಾಗಿ ಮಾತಾಡು, ದೇವರು ನಿನಗೆ ಮೋಸ ಮಾಡೋದಿಲ್ಲ. ಹಲ್ಲೆಲೂಯ. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವೆ. ಹಲ್ಲೆಲೂಯ. ನೀನು ಕಷ್ಟಪಟ್ಟಿದ್ಯಾ, ಕಷ್ಟಪಟ್ಟು ಮನೆ ಕಟ್ಟಿದ್ಯಾ, ಕಷ್ಟಪಟ್ಟು ದುಡಿದಿದ್ಯಾ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ಯಾ, ಅದನ್ನ ಯಾರು ಕಸ್ಕೊಳ್ಳಲ್ಲ, ಯಾರು ಕಸ್ಕೊಳ್ಳಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಮುಂದೆ ಹೋಗು. ದೇವರ ಮುಂದೆ ಇಟ್ಕೊಂಡು ನೀನು ಹೋಗುದಾದ್ರೆ ದೇವರು ನಿನ್ನ ಕಾರ್ಯಗಳು ಸಫಲ ಮಾಡ್ತಾರೆ. ಕೆಲವರು ಇನ್ನೂ ಸ್ವಲ್ಪ ಕಾಲದೊಳಗೆ ಆಶೀರ್ವಾದ ಬರುದ್ರೊಳಗಡೆ ಎಲ್ಲ ಮೆಟ್ಲ ಹತ್ತಿರ್ತಾರೆ, ಎಲ್ಲ ದಾಟ ಬಂದಿರ್ತಾರೆ, ನೋವು ತಿಂದಿರ್ತಾರೆ, ಸಾಲ ಅವಮಾನ ಉಗಿಸ್ಕೊಂಡಿರ್ತಾರೆ, ಬಡಿಸ್ಕೊಂಡಿರ್ತಾರೆ, ಬಯಸ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇನ್ನೇನ್ ದೇವರು ಕೊನೆ ಮೆಟ್ಲಲ್ಲಿ ನಮ್ಮನ್ನ ಮೇಲೆ ಕೆತ್ತಬೇಕು ಅನ್ಕೊಂಡಿರ್ತಾರೆ. ಅವಾಗಲೇ ದೇವರಲ್ಲಿ ಬಿದ್ದು ಹೋಗ್ಬಿಡ್ತಾರೆ, ನಂಬಿಕೆಯಲ್ಲಿ ಬಿದ್ದು ಹೋಗ್ಬಿಡ್ತಾರೆ, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ಅವಾಗ ನಿಮ್ಮ ಆಶೀರ್ವಾದಗಳನ್ನೆಲ್ಲ ನೀವೇ ಕಳ್ಕೊಡ್ತೀರಿ. ತಡ್ಕೊಡ್ರಿ, ಗಟ್ಟಿಯಾಗಿ ತಡ್ಕೊಡ್ರಿ. ಅಪ್ಪ 9 ಮೆಟ್ಲುಗಳನ್ನು ಹತ್ತಿದ್ದೇನೆ, 10ನೇ ಮೆಟ್ಲನ್ನು ನಾನು ಹತ್ತಾ ಇದ್ದೀನಿ, ಅಪ್ಪ ಫಲ ಕೊಡು ಅಂತ ಹೇಳಿ ನೀನು ಹತ್ತುವಾಗ ದೇವರ ಕೈ ಹಿಡಿದು ನಿನ್ನ ಮೇಲೆ ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರು ನಿನ್ನನ್ನು ಏನಾದ್ರೂ ಟೀಕೆ ಮಾಡ್ಲಿ, ನಿನ್ನ ಕೆಲಸದಲ್ಲಿ ಏನಾದ್ರೂ ಅವಮಾನ ಮಾಡ್ಲಿ, ನೀನು ಯಾರು ಏನಾದ್ರೂ ಮಾಡ್ಲಿ, ನಿನಗೆ ಬರ್ತಕ್ಕಂತನ್ನ ದೇವರು ನಿನಗೆ ಕೊಟ್ಟೆ ಕೊಡ್ತಾರೆ. ಹಲ್ಲೆಲೂಯ. ಮೊದಲನೇ ಸ್ಥಿತಿ ಅಲ್ಪವಾಗಿದ್ರು, ಕಡೆ ಸ್ಥಿತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಹಲ್ಲೆಲೂಯ. ಎಂದು ನಿಂತ್ಕೊಳ್ಳೋಣ. ಪ್ರಾರಂಭ ಸ್ಥಿತಿಯು ಅಲ್ಪವಾಗಿದ್ರು, ಕಡೆ ಸ್ಥಿತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ.